ತಪಾಸಣೆ ನಡೆಸುವಂತೆ ನಾನೇ ಸೂಚಿಸಿದ್ದೆ. ಇಲ್ಲೇನೋ ಗದ್ದಲ ಕತ್ತಿದ್ದನ್ನು ಗೊತ್ತಾಗೇನು ನಾನು ಏನು ಮಾಡಿನಪ್ಪ ಅಂದ್ರೆ ಏಕಾಏಕಿ ನೀವು ಅಟ್ಯಾಕ್ ಮಾಡಿರಿ, ಯಾಕೆಂತಂದ್ರೆ ಅಂತಾಗ ಅವ್ರು ಏನು ಯಾರು ಎಂಥದ್ದು ಮಾಡ್ಲಿಕ್ಕೆ ಗೊತ್ತಾಗ್ತದೆ ಅಂತ ನಾನು ಹೇಳ್ತೀನಿ ಅಂತೇಳಿ ಸ್ವತಃ ಪ್ರಿಯಾಂಕಾ ಖರ್ಗೆ ಅವರು ಈ ಸಂದರ್ಭ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಒಟ್ಟಾರೆಯಾಗಿ ಈ ನಮ್ಮ ಪ್ರಜ್ವಲ್ ರೇವಣ್ಣ ಇವರ ಪ್ರವೃತ್ತಿ ಮುಂದಿನ ದಿನಗಳಲ್ಲಿ ಬದಲಾಗ್ತಾರೆ ಅನ್ನೋದು ಅಥವಾ ಬದಲಾಗ್ತಾರೆ ಅನ್ನೋದು ಇದನ್ನು ಈ ಡೆವಲಪ್ಮೆಂಟ್ ನೋಡಿದರೆ ಖುಷಿ ಆಗ್ತಾಯಿದೆ, ಸುಳ್ಳು ಆಗ್ತಾಯಿದೆ ಅಂತ. ಯಾಕೆ ಕಾರಣ ಇಷ್ಟ ಈಗ ಹೇಳಿದ ನಿಮಗೆ ಮೂಲ ಪ್ರವೃತ್ತಿಗಳು ಅಷ್ಟು ಸುಲಭವಾಗಿ ಬದಲಾಗೋದಿಲ್ಲ ಅಂತೇಳಿ ನೋಡ್ರಿ. ಅದನ್ನು ನೋಡಿದ ಪ್ರಜ್ವಲರಲ್ಲೇ ಸಾಕಷ್ಟು ಆರೋಪಗಳು ಬಂದು ಏನೆಲ್ಲ ಬಂದು ಇದೇ ಒಂದು ಕಾರಣಕ್ಕೆ ಇಂಥ ಒಂದು ಕಾರಣಕ್ಕೆ ಇನ್ನೂ ಆದರೂ ಬಿಟ್ಟಿಲ್ಲ. ಅದನ್ನು ಮೊಬೈಲ್ ನೋಡುವಂಥದ್ದಾಗಿರ್ಬೋದು, ನೀಲಿ ಫಿಲ್ಮ್ಗಳು ನೋಡೋದಾಗಿರ್ಬೋದು, ಮತ್ತೇನಾಗಿರ್ಬೋದು, ಇವು ಒಬ್ಬ ವ್ಯಕ್ತಿಗೆ ಶೋಭಿತಿರುವಂಥವಲ್ಲ. ಮತ್ತು ಆಲ್ರೆಡಿ ಈಗ ನಾವು ಏನಪ್ಪ ಅಂದ್ರೆ ವಿಚಾರ ಆಗಿರೋ ಪ್ರಕಾರ ಈ ಪ್ರಜ್ವಲ್ ಸಿಕ್ಕಂಥ ಶಿಕ್ಷೆಯಿಂದಾಗಿ ಅವ್ರು ಭಾಳಷ್ಟು ಪರಿವರ್ತನೆ ಆಗಬೇಕಾಗಿತ್ತು, ಆಗಿಲ್ಲ. ಇವತ್ತು ಅದ ಪ್ರಶ್ನೆ ಯಾಕೆ ಆಗಿಲ್ಲ ಅಥವಾ ಜೈಲು ಪರಿವರ್ತನೆ ಮಾಡಲಿಲ್ಲ, ಅವರನ್ನು ಕೊಟ್ಟಂಥ ಶಿಕ್ಷೆ ಜೋರು ಇರಲಿಲ್ವಾ, ಇವೆಲ್ಲ ಪ್ರಶ್ನೆಗಳು ಇವತ್ತು ಹೇಳ್ತಾ ಇದ್ದಾವೆ. ಅದೇನಿರಲಿ, ಬ್ಯಾರಾಕ್ದೊಳಗೆ ಮಾಡಿದ್ದ, ಸಿಕ್ಕಾಕೊಂಡಿದ್ದ, ಅದು ಪಬ್ಲಿಷ್ ಆಗ್ಯದ. ಮುಂದಿನ ದಿನಗಳಲ್ಲಿ ಇದು ಕಡಿಮೆ ಆಗ್ಬೋದು ಅಂತ ಆಸೆ ಮಾಡೋದು ನಾವು, ಆದರೆ ಆಸೆ ಪ್ರಕಾರ ಹೋಗ್ತದಂತಲ್ಲ. ಯಾಕಂದರೆ ಭಾಳಷ್ಟು ಜನ ಈ ಒಂದು ಮೂಲ ಪ್ರವೃತ್ತಿ, ಮೂಲ ಇನ್ಸ್ಟಿಂಕ್ಟ್ ಅಂತ ನಾವು ಕರಿತೀವಿ, ಇವುಗಳಿಂದ ಹೊರಗೆ ಬರೋದು ಭಾಳ ಕಷ್ಟ. ಏನೂ ಆಗಲಿ ಈ ಒಂದು ವಿಷಯದಲ್ಲಿ ಅಂದರೆ ಈ ಬ್ಯಾರಕ್ನಲ್ಲಿ ನಡೆದಂಥ ಈ ಘಟನೆ ಬಗ್ಗೆ ವಿಶೇಷವಾಗಿ ನಮ್ಮ ಪ್ರಜ್ವಲ್ ಅವರ ತಂದೆ ರೇವಣ್ಣ ಅವರು ಇದನ್ನು ಸ್ವಲ್ಪ ಅವರಿಗೆ ತಿಳಿ ಹೇಳಬೇಕಾಗಿತ್ತೇನೋ, ಏನೋ ಯಾರಿಗೆ ಗೊತ್ತು. ಏನೋ ಆಗಲಿ, ಯಾರು ತಿಳಿ ಹೇಳಿ ಬಿಡಲಿ, ಆ ಪ್ರವೃತ್ತಿ ಇದ್ದವ್ರು ಹಂಗೆ ಮಾಡ್ತಾರಪ್ಪ ಅನ್ನೋದು ಒಂದು ಸಾಕ್ಷಿ ಆಗಿದೆ. ಆದರೆ ಈ ಪ್ರಜ್ವಲರ ವಿರುದ್ಧ ಆದಂಥ ಈ FIR ನಿಂದಾಗಿ ಇನ್ನೂ ಏನೇನು ಆಗ್ಬೋದು ಅಂದರೆ ಇವರಿಗೆ ಅನ್ನಿಸೋದು ಅಷ್ಟೇ ಮುಖ್ಯದ. ಯಾಕಂದ್ರೆ ಯಾವ ಕಾರಣಕ್ಕಾಗಿ ಜೈಲಿಗೆ ಹೋಗಿದ್ದಾರೋ ಆ ಕಾರಣವನ್ನು ಮತ್ತಿನ್ನು ಮುಂದುವರಿಸ್ಕೊಂಡಿದ್ದಾರೆ. ಇದು ಸರಿನಾ ಅನ್ನುವಂಥ ಯಾಕೆ ಜನಸಾಮಾನ್ಯರಾಗಿದ್ದರೆ ನಾವು ಓಕೆ ಬಿಡಪ್ಪ, ಏನೋ ಮಾಡಿರ್ಬೇಕು ತಿಳಿದಿಲ್ಲಾರ ಅಂತೇಳಿ ತಿಳುವಳಿಕಿದ್ದಂಥವರು ಜ್ಞಾನಿಗಳು, ಜೊತೆಗೆ ಒಂದು ಮಿನಿಸ್ಟ್ರಿಪ್ ಅನ್ನೋಗಿದ್ರು MP ತನವನ್ನು ಅನುಭವಿಸಿದವರು ಇವರು ಇವತ್ತು ಹಿಂಗೆ ಮಾಡಿದ್ದು ನೋಡಿದಾಗ ಇವ್ರ ವಿರುದ್ಧ FIR ಆಗೋದು